ಚೈತನ್ಯ ಅಂತ ತಿಳಿಸುವ ಅನೇಕ ಜಟಿಲ ಕುಟಿಲ ಪ್ರಶ್ನೆಗಳಿಗೆ ಉಪನಿಷತ್ತುಗಳು ಉತ್ತರವಾಗಬಲ್ಲದು ಹೇಗೆ? ಈ ಬಗ್ಗೆ ವಿಚಾರ ವಿಮರ್ಶೆಗೆ ವೇದಿಕೆ ಸಿದ್ಧ. ಬರಮಾಡಿಕೊಳ್ಳೋಣ. ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ, ಶ್ರೀ ತರಳಬಾಳು ಶಾಖಾಮಠ, ಸಾಣೇಹಳ್ಳಿ. ಮತ್ತೊಮ್ಮೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಸಾಣೇಹಳ್ಳಿ ಶ್ರೀಗಳು ನಮ್ಮ ಜೊತೆಗಿದ್ದಾರೆ. ಉಪನಿಷತ್ತು ಅಂತಂದ್ರೆ ಗುರುವಿನ ಪದತಲದಲ್ಲಿ ಕುಳಿತು ವಿಶೇಷವಾಗಿ ತಿಳಿದುಕೊಳ್ಳುವಂತಹ ಜ್ಞಾನ, ರಹಸ್ಯವಾಗಿ ತಿಳ್ಕೋಬೇಕು ಅಂತ ಹೇಳ್ತಾರೆ. ಆದರೆ ನಾವೀಗ ನಿಮ್ಮೆಲ್ಲರ ಮುಂದೆ ಉಪನಿಷತ್ತಿನ ಮಹತ್ವ ಮತ್ತು ಜೀವನ ಕ್ರಮದ ಬಗ್ಗೆ ತಿಳಿತಾ ಹೋಗೋಣ. ವೇದಗಳ ಸಾರ ಉಪನಿಷತ್ತು. ಈ ಉಪನಿಷತ್ತು ಜೀವನ ಅಂದ್ರೆ ಏನು, ನಾನು ಅಂದ್ರೆ ಯಾರು, ಜೀವನದ ಅಸಲಿ ಸತ್ಯ ಏನು, ಹೀಗೆ ಹಲವು ವಿಚಾರಗಳ ಬಗ್ಗೆ ಹೇಳ್ತಾ ಹೋಗುತ್ತೆ. ಈ ಉಪನಿಷತ್ತಿನಲ್ಲಿ ಬಹಳ ಮುಖ್ಯವಾಗಿ ಈ ಸಾವಿನ ರಾಜ ಅಂತ ಕರೆಯುವಂತಹ ಅಥವಾ ಸಾವಿನ ದೊರೆ ಅಂತ ಕರೆಸ್ಕೊಳ್ಳುವಂತಹ ಯಮ ಮತ್ತು ನಚಿಕೇತನ ನಡುವೆ ಸಂಭಾಷಣೆ ಆಗುತ್ತೆ. ಆ ಸಂಭಾಷಣೆಯಲ್ಲಿ ಸಾವು, ನಾನು, ನನ್ನದು, ಹೀಗೆ ಹಲವು ವಿಚಾರಗಳು ಬರ್ತಾ ಹೋಗುತ್ತೆ. ಸೊ ತಡ ಮಾಡದೆ ಪೂಜ್ಯರಿಂದನೇ ಕೇಳಿಕೊಳ್ಳೋಣ, ಉಪನಿಷತ್ತು ಮತ್ತು ಜೀವನ ಕ್ರಮ. ಗುರುಗಳೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಸಕ್ತ ಸಮಾಜ ಹೇಗಿದೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಈ ಮಧ್ಯೆ ನಾವು ಉಪನಿಷತ್ತು, ಜೀವನ ಕ್ರಮ, ಈ ಎಲ್ಲ ವಿಚಾರಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಉಪನಿಷತ್ತು ಹೇಗೆ ಸಹಕಾರಿಯಾಗುತ್ತೆ ಗುರುಗಳೇ? ಬದುಕು ನಿಂತ ನೀರಲ್ಲ. ನಿಂತ ನೀರು ಆರೋಗ್ಯಕ್ಕೆ ಪೂರಕವಾದ್ದಲ್ಲ. ಹಾಗೆಯೇ ನಮ್ಮ ಧಾರ್ಮಿಕ ಗ್ರಂಥಗಳು ಕೂಡ ನಿಂತ ನೀರಲ್ಲ, ಅವು ಜಂಗಮ, ನಿರಂತರವಾಗಿ ಓಡ್ತಾ ಇರುವಂಥದ್ದು. ಹಾಗೆ ಉಪನಿಷತ್ತು ಕೂಡ ನೀವೇ ಹೇಳಿದ ಹಾಗೆ ವೇದದ ಅಂತಿಮ ಭಾಗ. ಅದು ಜ್ಞಾನವನ್ನು ಕುರಿತು ಹೇಳುವಂಥದ್ದು. ಯಾವ ಜ್ಞಾನ? ಇಲ್ಲೇ ಹೇಳಿದ ಹಾಗೆ ಆಧ್ಯಾತ್ಮದ ಅನುಸಂಧಾನ. ಆಧ್ಯಾತ್ಮ ಅಂದ ತಕ್ಷಣ ಕೇವಲ ಪಾರಲೌಕಿಕ ಅಂತ ಯಾರೂ ಭಾವಿಸ್ಕೊಳ್ಬೇಕಾಗಿಲ್ಲ. ಲೌಕಿಕ ಪಾರಲೌಕಿಕಗಳ ಸಂಗಮ ಆಧ್ಯಾತ್ಮ. ಅಂಥ ಆಧ್ಯಾತ್ಮಿಕ ಅನೇಕ ವಿಚಾರಗಳು ನಮ್ಮ ವಚನಗಳಲ್ಲಿ, ಹಾಗೆ ಉಪನಿಷತ್ತುಗಳಲ್ಲಿ, ವೇದಾಂತಗಳಲ್ಲಿ ಅಡಕವಾಗಿದೆ. ಅವು ಮುಖ್ಯವಾಗಿ ಹೇಳುವಂಥದ್ದು ವ್ಯಕ್ತಿಯ ಬದುಕು ಹೇಗಿರಬೇಕು, ವ್ಯಕ್ತಿ ತನ್ನನ್ನು ತಾನು ನೋಡ್ಕೊಳ್ಳೋದು ಹೇಗೆ. ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತಾರೆ. ಸಕಲ ಜೀವಾತ್ಮರಿಗೆ ಒಳಿತನ್ನು ಬಯಸೋದು ಅಂತ ಶರಣರು ಹೇಳ್ತಾರೆ. ಆ ನೆಲೆಯಲ್ಲಿ ಉಪನಿಷತ್ತು ಹೇಳುವಂಥದ್ದು ಸತ್ಯವನ್ನೇ ನುಡಿಬೇಕು, ಸಮಾಜಮುಖಿಯಾಗಿ ಚಿಂತನೆಯನ್ನು ಮಾಡಬೇಕು, ಸರ್ವರ ಒಳಿತನ್ನು ಬಯಸಬೇಕು. ಅದು ಸಂಸ್ಕೃತದಲ್ಲಿರ್ಬೋದು ವಾಕ್ಯಗಳು, ಆದರೆ ಸಂಸ್ಕೃತದಲ್ಲಿರುವಂಥ ಭಾವಗಳನ್ನು ಅತ್ಯಂತ ಸರಳವಾಗಿ ಸಮಾಜಕ್ಕೆ ತಿಳಿಸಿಕೊಟ್ಟಂಥವರು 12ನೇ ಶತಮಾನದ ಬಸವಾದಿ ಶಿವಶರಣರು. ಧರ್ಮದ ಬಗ್ಗೆ ಅವ್ರು ಕೊಡುವಂಥ ವ್ಯಾಖ್ಯಾನ ತುಂಬ ಸರಳವಾದಂಥದ್ದು. ಶರಣರು ಹೇಳ್ತಾರೆ, ದಯವಿಲ್ಲದ ಧರ್ಮ ಅದೇ ಉದಯ, ದಯವೇ ಬೇಕು ಜಗದ ಪ್ರಾಣಿಗಳೆಲ್ಲರಲ್ಲಿ. ನೋಡಿ, ನಾವು ಧರ್ಮ ಅಂದ ತಕ್ಷಣ ಬರೀ ಬಾಹ್ಯ ಆಚರಣೆಗಳು ಅಂತ ತಿಳ್ಕೊಳ್ತೀವಿ. ಪೂಜೆ, ಹೋಮ, ಹವನ, ಇಂಥ ಬಾಹ್ಯ ಆಚರಣೆಗಳಿಂದ ಇವನು ಧರ್ಮವಂತ ಅಂತ ಭಾವಿಸ್ಕೊಳ್ತೀವಿ. ಆದರೆ ಉಪನಿಷತ್ತು ಇವುಗಳಿಗೆ ಹೆಚ್ಚು ಮಹತ್ವವನ್ನು ಕೊಟ್ಟದ್ದಲ್ಲ, ಅಂತರಂಗ ಮತ್ತು ಬಹಿರಂಗದ ಶುದ್ಧಿಗೆ ಹೆಚ್ಚು ಒತ್ತನ್ನು ಕೊಟ್ಟದ್ದು. ಅದನ್ನೇ ಬಸವಣ್ಣವರು ಹೇಳಿದ್ದು, ಭಗವಂತನನ್ನು ಒಲಿಸಲಿಕ್ಕೆ ನಿಮಗೆ ಬೇಕಾಗಿದ್ದೇನಪ್ಪ ಅಂದರೆ ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ. ಹಾಗಾದರೆ ಈ ಅಂತರಂಗ ಬಹಿರಂಗ ಶುದ್ಧಿಯನ್ನು ಮಾಡ್ಕೊಳ್ಳೋದು ಹೇಗೆ? ಪೂಜಾರಿ ಪುರೋಹಿತರನ್ನು ಕೇಳಿದರೆ, ನಮ್ಮಂಥ ಸ್ವಾಮಿಗಳನ್ನು ಕೇಳಿದರೆ ಗಂಗಾ ನದಿಯಲ್ಲಿ ಮುಳುಗಬೇಕು, ಧ್ಯಾನ ಮಾಡಬೇಕು ಅಂತ ಹೇಳಬಹುದು. ಆದರೆ ಶರಣರಾಗಲಿ, ಉಪನಿಷತ್ಕಾರರಾಗಲಿ ಗಂಗಾ ನದಿಯಲ್ಲಿ ಮುಳುಗೋದಾಗಲಿ ಧ್ಯಾನ ಮಾಡೋದಾಗಲಿ ಹೇಳಲಿಲ್ಲ. ಬದಲಾಗಿ ಶರಣರು 7 ಶೀಲಗಳನ್ನು ಸಮಾಜದ ಮುಂದೆ ಇಟ್ಟು
ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಅನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರನ್ನು ಒಲಿಸುವ ಪರಿ. ನೋಡಿ, ಎಷ್ಟು ಸರಳವಾಗಿ ದೇವರನ್ನು ಒಲಿಸುವ ದಾರಿಯನ್ನು ತೋರಿಸಿಕೊಟ್ಟಿದ್ದಾರೆ. ನೀವು ಯಾವ ಬಾಹ್ಯ ಪೂಜಾದಿ ಕ್ರಿಯೆಗಳನ್ನು ಮಾಡಬೇಕಾಗಿಲ್ಲ, ಬದಲಾಗಿ ನಿಮ್ಮ ಅಂತರಂಗ ಬಹಿರಂಗ ಶುದ್ಧಿಯನ್ನು ಮಾಡಿಕೊಳ್ಬೇಕು. ಆ ಅಂತರಂಗ ಬಹಿರಂಗ ಶುದ್ಧಿಗೆ ಪೂರಕವಾಗುವಂಥವು 7 ತತ್ವಗಳು. ಕಳ್ತನ ಮಾಡದೇ ಇರೋದು, ಸುಳ್ಳು ಹೇಳದೇ ಇರೋದು, ಮೋಸ ಮಾಡದೇ ಇರೋದು, ಇಂಥ ತತ್ವಗಳನ್ನು ಬದುಕಿನಲ್ಲಿ ಅಳವಡಿಸ್ಕೊಂಡಾಗ ವ್ಯಕ್ತಿಯ ಅಂತರಂಗ ಶುದ್ಧಿಯೂ ಆಗುತ್ತೆ, ಬಹಿರಂಗ ಶುದ್ಧಿಯೂ ಆಗುತ್ತೆ. ವಿಷಾದದ ಸಂಗತಿ ಅಂತಂದರೆ, ಇವತ್ತಿನ ಧಾರ್ಮಿಕ, ಸಾಮಾಜಿಕ, ರಾಜಕೀಯ ಯಾವುದೇ ಕ್ಷೇತ್ರವನ್ನು ನಾವು ಆಯ್ಕೆ ಮಾಡಿಕೊಂಡ್ರೂ ಕೂಡ ಈ ಶುದ್ಧಿ ಅನ್ನುವಂಥದ್ದು ಬಿಟ್ಟು ಹೋಗ್ತಾ ಇದೆಯೇನೋ ಅನ್ನುವಂಥ ಭಾವ ಬರ್ತಾ ಇದೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇವೆ ಅಂತಂದರೆ, ಮನುಷ್ಯ ಹೊರಗಡೆ ಕಾಣೋದೇ ಒಂದು, ಒಳಗಡೆ ಇರೋದೇ ಮತ್ತೊಂದು. Want to surprise your family with their first 52-inch TV? Now you can do it easily. ಅವನು ಫೋಟೋ ತೆಗಿತಾನೆ ಅಂದ ತಕ್ಷಣ ಹಸನ್ಮುಖಿಯಾಗಿ ಕೂತ್ಕೊಳ್ಳೋವಂಥದ್ದು. ಆದರೆ ನಮ್ಮ ಒಳಗಡೆ ಅದೆಷ್ಟು ಹಾವು, ಚೇಳು, ಹುಲಿ, ಕರಡಿ, ಸಿಂಹಗಳು ಅಡಗಿವೆಯೋ ಗೊತ್ತಿಲ್ಲ. ಹಾಗಾಗಿ ಮನುಷ್ಯ ಮೊದಲು ಅವುಗಳನ್ನು ದಮನ ಮಾಡಿಕೊಳ್ಬೇಕು. ಅವುಗಳನ್ನು ದಮನ ಮಾಡಿಕೊಳ್ಳೋದು ಹೇಗೆ? ಅದಕ್ಕೆ ಅವರು ಸರಳವಾದಂಥ ಸೂತ್ರಗಳನ್ನು ಕೊಟ್ಟರು. ನೀನು ಸುಳ್ಳು ಹೇಳಬೇಡ, ಕಳ್ತನ ಮಾಡಬೇಡ, ಮೋಸ ಮಾಡಬೇಡ. ಇಂಥ ವಿಚಾರಗಳ ಮೂಲಕ ಸಮಾಜವನ್ನು ಜಾಗೃತಗೊಳಿಸುವಂಥ ಕಾರ್ಯವನ್ನು ಮಾಡಿದರು. ಅಷ್ಟೇ ಅಲ್ಲ, ಇವತ್ತು ಸಮಾಜದಲ್ಲಿ ದಾಹ ಹೆಚ್ಚಾಗ್ತಾ ಇದೆ. ಅದು ಯಾವ ದಾಹ? ಆಧ್ಯಾತ್ಮದ ದಾಹ ಅಲ್ಲ, ಧರ್ಮದ ದಾಹ ಅಲ್ಲ, ಸಕಲರ ಒಳಿತನ ಬಯಸಬೇಕು ಅನ್ನುವಂಥ ದಾಹ ಅಲ್ಲ. ಬದಲಾಗಿ ನಾನು ಬದುಕಬೇಕು, ನಾನು ದೊಡ್ಡವನಾಗಬೇಕು, ನಾನು ಭೋಗಲಾಲಸೆಯಿಂದ ತುಂಬಿ ತುಳುಕಬೇಕು. ಅಂದರೆ ನಾನು ಅನ್ನುವಂಥ ಅಹಂಕಾರ ಅತಿ ಆಗ್ತಾ ಇದೆ. ಈ ಅಹಂಕಾರವೇ ಎಲ್ಲ ಅನಾಹುತಗಳಿಗೆ ದಾರಿಯನ್ನು ಮಾಡಿಕೊಡೋ ಅಂಥದ್ದು. ಹಾಗಾಗಿನೇ ಬಸವಣ್ಣವ್ರು ಹೇಳಿದರು, ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ. ಮಾಡಿದೆ ನೆನ್ನದಿರ ಲಿಂಗಕ್ಕೆ, ಮಾಡಿದೆ ನೆನ್ನದಿರ ಜಂಗಮಕ್ಕೆ, ಮಾಡಿದೆನೆಂಬುದು ಮನದಲ್ಲಿಲ್ಲದಿದ್ದಡೆ ಬೇಡಿತ್ತ ನೀವ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಈ ಅಹಂಕಾರ ಅನ್ನೋದನ್ನು ಮನುಷ್ಯ ತ್ಯಜಿಸಿದರೆ, ವಿನಯ ಮತ್ತು ವಿವೇಕವನ್ನು ಮೈಗೂಡಿಸ್ಕೊಂಡ್ರೆ ಭಗವಂತ ತಾನಾಗಿಯೇ ಒಲಿತಾನಂತೆ. ಆದರೆ ನಮ್ಮಲ್ಲಿ ಈ ಸ್ವಾರ್ಥ, ಅಹಂಕಾರ ಅತಿ ಆಗ್ತಾ ಇದೆ. ಬಾಹ್ಯ ವೇಷದಿಂದ ಒಬ್ಬ ವ್ಯಕ್ತಿಯನ್ನು ನೀವು ಧರ್ಮವಂತ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಬಾಹ್ಯ ವೇಷಕ್ಕಿಂತ ಆತನ ಆಂತರಿಕ ಬದುಕು ಶುದ್ಧವಾಗಿರಬೇಕಾಗತ್ತೆ. ಆಂತರಿಕ ಬದುಕು ಶುದ್ಧವಾಗಿಲ್ಲದೆ ನಾವು ಕಾವಿ ಹಾಕಿರ್ಬೋದು, ವಿಭೂತಿ ಹಚ್ಚಿರ್ಬೋದು, ರುದ್ರಾಕ್ಷಿ ಹಾಕಿರ್ಬೋದು, ಇವುಗಳಿಂದನೇ ಒಬ್ಬ ವ್ಯಕ್ತಿ ದೊಡ್ಡವನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿನ ಬಸವಣ್ಣವರು ಒಂದು ಕಡೆ ಹೇಳ್ತಾರೆ, 100 ನೋದಿ 100 ಕೇಳಿದರೇನು, ಆಸೆ ಹರಿಯದು ರೋಷ ಬಿಡದು, ಮಜ್ಜನಕ್ಕಿರದು ಏನು ಫಲ, ಮಾತಿನಂತೆ ಮನವಿಲ್ಲದ ಜಾತಿ ಡೊಂಬರ ನೋಡಿ ನಗುವ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ನಾವು ಎಷ್ಟು ಓದಿದ್ದೀವಿ, ಎಷ್ಟು ಉಪದೇಶ ಮಾಡ್ತೀವಿ, ಎಷ್ಟು ಕೃತಿಗಳನ್ನು ರಚನೆ ಮಾಡಿದ್ದೀವಿ, ಇದು ಮುಖ್ಯ ಅಲ್ಲ. ನಮ್ಮ ನಡೆ ಮತ್ತು ನುಡಿ ಒಂದಾಗದೇ ಇದ್ದರೆ ನಿಮ್ಮ ಹೊರಗಿನ ಯಾವ ಆಡಂಬರದ ಆಚರಣೆಗಳು ಕೂಡ ಅರ್ಥ ಇಲ್ಲ ಅನ್ನೋದನ್ನು ಶರಣ್ ಹೇಳ್ತಾರೆ. ಈ ನೆಲೆಯಲ್ಲಿ ಇವತ್ತು ನಾವು ಪ್ರಕೃತಿಯನ್ನು ಕೂಡ ಸಂರಕ್ಷಣೆ ಮಾಡಬೇಕಾಗತ್ತೆ. ವ್ಯಕ್ತಿ ಸುಖವಾಗಿರಬೇಕು ಅನ್ನೋದೇ ಎಲ್ಲರ ಬಯಕೆ. ಆ ಸುಖದ ದಾರಿಯನ್ನು ಕಂಡುಕೊಳ್ಳಿಕ್ಕಾಗಿಯೇ ನಾವು ಧರ್ಮವನ್ನು ಸ್ವೀಕಾರ ಮಾಡ್ತಾ ಇದ್ದೀವಿ. ಆದರೆ ಧರ್ಮ ಅಂದರೆ ನಾನು ಬದುಕಿ ಇನ್ನೊಬ್ಬರನ್ನು ಬದುಕಿಸುವಂಥದ್ದು. ನಾನು ಸುಖವಾಗಿರಬೇಕು, ನೀನು ಸುಖವಾಗಿರಬೇಕು. ಅದಕ್ಕಾಗಿನ ಶರಣರು ಹೇಳ್ತಾರೆ, ನಡೆಯಲರಿಯದೆ ನುಡಿಯಲರಿಯದೆ ಲಿಂಗವ ಪೂಜಿಸಿ ಫಲವೇನು, ಅವರ ಸುಖವೆನ್ನ ಸುಖ, ಅವರ ದುಃಖವೆನ್ನ ದುಃಖ,
ಕೂಡಲ ಸಂಗನ ಶರಣರ ಮನನೊಂದಡೆ ಆನು ಬೆಂದೆನಯ್ಯ ಅಂತ ಹೇಳ್ತಾರೆ. ಸ್ವಲ್ಪ ಈ ವಚನವನ್ನು ನೀವು ಗಮನಿಸಬೇಕು. ನಾವೆಲ್ಲರೂ ಕೂಡ ಧರ್ಮ ಮಾರ್ಗದಲ್ಲಿ ಸಾಗುವಂಥವ್ರು, ವಿವಿಧ ರೀತಿಯ ಆರಾಧನೆಯನ್ನು ಮಾಡುವಂಥವ್ರು. ಹೀಗೆ ಪೂಜೆಯನ್ನು ಮಾಡುವಂಥ ವ್ಯಕ್ತಿಯ ಮನಸ್ಥಿತಿ ಹೇಗಿರಬೇಕು? ಬಸವಣ್ಣವರು ಬಹಳ ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಅದನ್ನು ಹೇಳ್ತಾರೆ. ಲಿಂಗ ಪೂಜಕನ ಮನಸ್ಸು ಹೇಗಿರಬೇಕು ಅಂತಂದರೆ, ನಮ್ಮ ಮುಂದೆ ಕೂತವರ ದುಃಖವೇ ನಮ್ಮ ದುಃಖ, ಅವರ ಸುಖವೇ ನಮ್ಮ ಸುಖ ಅಂತ ಭಾವಿಸ್ಬೇಕಂತೆ. ಹಾಗಿದ್ದಾಗ ನಾವು ಲಿಂಗ ಪೂಜೆ ಮಾಡಿದ್ದು ಸಾರ್ಥಕ ಆಗುತ್ತೆ. ಅಷ್ಟೇ ಹೇಳಿ ಅವ್ರು ಸುಮ್ಮನೆ ಆಗೋದಿಲ್ಲ. ಕೊನೆಗೊಂದು ಮಾತನ್ನು ಹೇಳ್ತಾರೆ, ಕೂಡಲ ಸಂಗನ ಶರಣರ ಮನನೊಂದಡೆ ಆನು ಬೆಂದೆನಯ್ಯ. ಯಾರು ಸಾತ್ವಿಕರು ಸಜ್ಜನರು ಇರ್ತಾರೋ ಅವ್ರ ಮನಸ್ಸು ನೊಂದ್ಕೊಳ್ತು ಅಂತಂದರೆ ನಾನೇ ಬೆಂದು ಹೋಗ್ತಾನೆ. ಅಂದರೆ ಎಲ್ಲರನ್ನೂ ಕೂಡ ಸಮಾನ ದೃಷ್ಟಿಯಿಂದ ನೋಡಬೇಕು, ಪ್ರೀತಿಯಿಂದ ಕಾಣಬೇಕು. ಆ ಪ್ರೀತಿ ಸಮಾನತೆ ಇದ್ದಾಗ ಅದೇ ಆಧ್ಯಾತ್ಮ ಆಗುತ್ತೆ. ಅದು ಇಲ್ಲ ಅಂತಂದರೆ ಕೇವಲ ಮಾತುಗಳಿಂದಾಗಲಿ ಆಚರಣೆಯಿಂದಾಗಲಿ ಆಧ್ಯಾತ್ಮವನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗೋಲ್ಲ. ಬಟ್ ಈಗ ಆ ರೀತಿಯ ಪರಿಸ್ಥಿತಿ ಇದೆಯಾ ಅನ್ನೋಂಥ ಪ್ರಶ್ನೆ ಜಿಜ್ಞಾಸೆಗಳು ಬರುತ್ತೆ ಗುರುಗಳು. ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗಿ ಬರಲ್ಲ. ದ್ವೇಷ ರಾಗಗಳು ಹೆಚ್ಚಾಗಿದೆ. ಅವನು ಮುಂದೆ ಹೋಗ್ತಾನೆ ಅಂತಂದ್ರೆ ತಡೆಯೋರು ಜಾಸ್ತಿ. ಅವನು ಖುಷಿ ಪಡ್ತಾ ಇದ್ದಾನೆ ಅಂತಂದ್ರೆ ಅವನು ಏನಾರು ಮಾಡಿ ಖುಷಿ ಪಡೋದನ್ನ ತಪ್ಪಿಸಿ ಕಷ್ಟ ಕೊಡಬೇಕು ಅನ್ನುವಂತಹ ವಿಚಾರಗಳು ಜಾಸ್ತಿ. ಅಂದ್ರೆ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಧಾರ್ಮಿಕವಾಗಿ ಸಮಾಜದ ಮೇಲೆ ಕೆಟ್ಟ ಪರಿಣಾಮ ಬೀರುವಂತ ಕೆಲಸ ಆಗ್ತಾ ಇದೆ. ಸೊ ಈ ಸಮಾಜ ಹದಗೆಟ್ಟಂತ ಪರಿಸ್ಥಿತಿ ವಾಪಸ್ ಮತ್ತೆ ತಿಳಿ ಪರಿಸ್ಥಿತಿಗೆ ಹೋಗ್ಬೇಕು ಅಥವಾ ಸಹಜ ಮತ್ತು ಒಳ್ಳೆ ಮಾರ್ಗಕ್ಕೆ ಹೋಗ್ಬೇಕು ಅಂತಂದ್ರೆ ನಮ್ಮ ಉಪನಿಷತ್ತುಗಳು ಮತ್ತು ವಚನರ ಸಾಹಿತ್ಯ ಎಷ್ಟು ಅನುಕೂಲ ಆಗುತ್ತೆ, ಸಹಕಾರಿಯಾಗಿದೆ ಅಂತ. ಲೋಕೋ ಭಿನ್ನ ರುಚಿ ಅಂತ ಹೇಳ್ತಾರೆ. ನಮ್ಮ ಮನಸ್ಸಿನ ಹಾಗೆ ನಿಮ್ಮ ಮನಸ್ಸು ಇರ್ಲಿಕ್ಕೆ ಸಾಧ್ಯ ಇಲ್ಲ, ನಿಮ್ಮ ಮನಸ್ಸಿನ ಹಾಗೆ ನಮ್ಮ ಮನಸ್ಸು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಾವಿಬ್ಬರು ಕೂಡ ಮನುಷ್ಯರು ಅನ್ನುವಂಥದ್ದನ್ನು ಮೊದಲು ನಾವು ಅರ್ಥ ಮಾಡ್ಕೊಳ್ಬೇಕು. ಇದೇ ಸಂದರ್ಭದಲ್ಲಿ ಏಕ ಸತ್ಯಂ ಬಹುಧಾ ವದಂತಿ ಅನ್ನೋದನ್ನು ನಾವು ಅರ್ಥ ಏಕಂ ಸತ್ ಬಹುಧಾ ವದಂತಿ ಅಂತ ಹೇಳ್ತಾರೆ. ದೇವರು ಒಂದೇ, ನಾವು ಬೇರೆ ಬೇರೆ ಹೆಸರುಗಳನ್ನು ಇಟ್ಕೊಂಡಿದ್ದೀವಿ. ಒಬ್ಬ ಶಿವ ಅಂದ, ಒಬ್ಬ ಕೃಷ್ಣ ಅಂದ, ಒಬ್ಬ ರಾಮ ಅಂದ. ದೇವರು 108 ಇಲ್ಲ. ನೀವೇ ಹೇಳಿದ ಹಾಗೆ ಏಕಂ ಸತ್ ವಿಪ್ರಾ ಬಹುಧಾ ವದಂತಿ, ಸತ್ಯ ಇರೋವಂಥದ್ದು ಒಂದೇ. ಅದಕ್ಕೆ ನಾವು ಬೇರೆ ಬೇರೆ ಹೆಸರುಗಳನ್ನು ಕೊಟ್ಕೊಂಡಿದ್ದೇವೆ, ಬೇರೆ ಬೇರೆ ರೀತಿಯಲ್ಲಿ ಪೂಜೆ ಮಾಡ್ತೀವಿ. ಆದರೆ ಗುರಿ ಸೇರುವಂಥದ್ದು ಒಂದೇ ಕಡೆ. ಈ ನೆಲೆಯಲ್ಲಿ ಇವತ್ತು ಮನುಷ್ಯ ಅನೇಕ ರೀತಿಯ ಅವ್ಯವಹಾರಿಕ ಬದುಕನ್ನು ನಡೆಸ್ತಾ ಇದ್ದಾನೆ. ಅದು ರಾಜಕೀಯ ಕ್ಷೇತ್ರ ಇರ್ಬೋದು, ಧಾರ್ಮಿಕ ಕ್ಷೇತ್ರ ಇರ್ಬೋದು, ಅಥವಾ ಮತ್ತಾವುದೇ ಕ್ಷೇತ್ರ ಇರ್ಬೋದು. ಅಲ್ಲಿ ಪ್ರಧಾನವಾಗಿ ಆಗ್ತಾ ಇರುವಂಥದ್ದು ಅರ್ಥ ಮತ್ತು ಭೋಗ. ಇವೆರಡರ ಸಂಗಮದಿಂದಾಗಿಯೇ ವ್ಯಕ್ತಿಯೂ ಹಾಳಾಗ್ತಾ ಇದ್ದಾನೆ, ಸಮಾಜವೂ ಹಾಳಾಗ್ತಾ ಇದೆ. ಹಾಗಾದರೆ ಇದನ್ನು ಸರಿಪಡಿಸೋದು ಹೇಗೆ? ಅದಕ್ಕೆ ಸರಿಪಡಿಸ್ಬೇಕು ಅಂತಂದರೆ ಮೊದಲು ನಮ್ಮನ್ನು ನಾವು ಸರಿಪಡಿಸ್ಬೇಕು, ನಾವು ಸರಿ ಆಗಬೇಕು. ಬಸವಣ್ಣವ್ರು ಅದನ್ನೇ ಹೇಳಿದ್ದು, ಲೋಕದ ಡೊಂಕ ನೀವೇ ಕಿತ್ತಿದ್ದೀವಿರಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಅಂತ ಹೇಳಿದರು. ಮೊದಲು ನಾನು ಸರಿ ಆಗಬೇಕು. ನಾನು ಸರಿ ಆದರೆ ಸಮಾಜ ಸರಿ ಆಗುತ್ತೆ, ಒಬ್ಬ ಮೂರ್ಖ ಕಡಿಮೆ ಆಗ್ತಾನೆ. ಆ ಹಿನ್ನೆಲೆಯಲ್ಲಿ ವ್ಯಕ್ತಿಯ ಸುಧಾರಣೆಗೆ ನಾವು ಹೆಚ್ಚು ಒತ್ತನ್ನು ಕೊಡಬೇಕು. ಆ ವ್ಯಕ್ತಿ ಒಂದೇ ಅಲ್ಲ, ಸಮಾಜ ನಾವು ನೋಡ್ತಾ ಇದ್ದೀವಿ, ಪರಿಸರವನ್ನು ನೋಡ್ತಾ ಇದ್ದೀವಿ. ಆ ಪರಿಸರದ ಸಂರಕ್ಷಣೆಯಿಂದಲೂ ಕೂಡ ನಾವು ಸುಖವಾಗಿ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ. ನಮಗೊಂದು ಅಪರೂಪದ ಕಥೆ ನೆನಪಾಗುತ್ತೆ. ಒಬ್ಬ ತಂದೆ ತನ್ನ ಮಗನ ಜೊತೆಗೆ ಒಬ್ಬ ಪ್ರೊಫೆಸರ್ನ ಕರ್ಕೊಂಡು ಕಾಡಿನಲ್ಲಿ ಹೋಗ್ತಾ ಇದ್ದಾನೆ. ಹಾಗೆ ಹೋಗುವಾಗ ಆ ಕಾಡಿನ ಮರದಲ್ಲಿ ಜೇನಿಟ್ಟಿದೆ. ಆ ಜೇನನ್ನು ನೋಡಿದ ತಕ್ಷಣ ತಂದೆಗೆ ಅನಿಸುತ್ತೆ, ಇದ್ರ ತುಂಬ ತುಪ್ಪ ಇದೆ, ಆ ತುಪ್ಪವನ್ನು ತೆಗೆದುಕೊಳ್ಬೇಕು. ತಕ್ಷಣ ಮಗನಿಗೆ ಹೇಳ್ತಾನೆ, ನೋಡಪ್ಪ ಆ ಮರ ಹತ್ತಿ ಜೇನು ಬಿಡಿಸ್ಕೊಂಡು ಬಾ. ಮಗನಿಗೆ ಗೊತ್ತಿತ್ತು ಜೇನು ಹೇಗೆ ಬಿಡಿಸ್ಬೇಕು ಅಂತ ಹೇಳಿ. ಆತ ಒಂದು ಕಂಬಳಿಯನ್ನು ಹೊತ್ಕೊಂಡು ಆ ಮರವನ್ನು ಹತ್ತಿ ಒಂದು ಚಾಕುದಿಂದ ಅದನ್ನು ಕೊಯ್ಯೋದಕ್ಕಿಂತ ಪೂರ್ವದಲ್ಲಿ ಅವನು ಮಾಡಿದ್ದೇನು ಅಂತಂದರೆ, ಅದರಲ್ಲಿ ಒಂದು ರಾಣಿ ಜೇನು ಅಂತ ಹುಳ ಇರುತ್ತೆ. ಆ ಹುಳವನ್ನು ಹಿಡಿದು ತನ್ನ ಕಂಬಳಿ ಮೇಲೆ ಬಿಟ್ಕೊಳ್ತಾನೆ.
ಆಗ ಅಲ್ಲಿರೋಂಥ ಎಲ್ಲ ಜೇನು ಹುಳುಗಳು ಇವನ ಕಂಬಳಿ ಮೇಲೆ ಅಂಟ್ಕೊಳ್ತಾವೆ. ಆಗ ಅವನು ಭಾಳ ಸೂಕ್ಷ್ಮವಾಗಿ ಆ ಜೇನು ಇರೋವಂಥ ತುಪ್ಪದ ಹುಟ್ಟಿರುತ್ತಲ್ಲ ಅದನ್ನು ಮಾತ್ರ ಕಟ್ ಮಾಡ್ಕೊಳ್ತಾನೆ. ನಂತರ ಈ ರಾಣಿ ಜೇನು ಹುಳುವನ್ನು ಅಲ್ಲಿ ಬಿಡ್ತಾನೆ. ಉಳಿದೆಲ್ಲ ಹುಳುಗಳು ಅಲ್ಲಿಗೆ ಹೋಗ್ತವೆ. ಸಲೀಸಾಗಿ ತುಪ್ಪ ತಗೊಂಡು ಕೆಳಗೆ ಬರ್ತಾನೆ. ಬಂದ ತಕ್ಷಣ ಆ ಪ್ರೊಫೆಸರ್ ಕೇಳ್ತಾನೆ, ಆಗ ತಂದೆ ಹೇಳ್ತಾನೆ, ಮೂರ್ಖ, ಅವನಾಗಿದ್ದರೆ ಅಲ್ಲೇ ಸತ್ತು ಹೋಗ್ತಿದ್ದ. ಯಾಕೆ ಅಂತಂದರೆ ಅವನೇನಾದರೂ ಇಡೀ ಹುಟ್ಟಿಗೆ ಕೈ ಹಾಕಿದರೆ ಆ ಹುಳುಗಳೆಲ್ಲ ಅವನನ್ನು ಅಂಟ್ಕೊಳ್ತಾ ಇದ್ದು ಸತ್ತು ಹೋಗ್ತಿದ್ದ. ಅವನಷ್ಟೇ ಅಲ್ಲ, ಮತ್ತು ಆ ಹುಳುಗಳು ನಮ್ಮಿಬ್ಬರ ಮೇಲೂ ಬರ್ತಿದ್ವು. ಇದ್ರ ಸೂಚನೆ ಏನು ಅಂತಂದರೆ ನಾನು ಬದುಕಬೇಕು ಅಂತ ಹೇಳಿ ಇನ್ನೊಬ್ಬರ ಬದುಕನ್ನು ನಾಶ ಮಾಡೋದಲ್ಲ, ಅವನು ಬದುಕಬೇಕು, ನಾನು ಬದುಕಬೇಕು. ಈ ರೀತಿಯ ಭಾವನೆಗಳು ಬಂದಾಗ ಅದು ನಿಜವಾದಂಥ ಧರ್ಮ, ಆಧ್ಯಾತ್ಮ ಆಗತ್ತೆ. ಬದಲಾಗಿ ನಾನು ಮಾತ್ರ ಬದುಕಬೇಕು, ಇನ್ನೊಬ್ಬರು ಬದುಕಿದ್ರೇನು ಬಿಟ್ಟರೇನು ಅಂತಂದರೆ ಜಗತ್ತು ನಾಶ ಆಗುತ್ತೆ. ಇವತ್ತು ಯುದ್ಧ ನಡೀತಾ ಇದೆ. ಕಾರಣ ಏನು? ನಾನು ಅನ್ನುವಂಥ ಅಹಂಭಾವ, ಜಗತ್ತಿಗೆ ನಾನೇ ದೊಡ್ಡಣ್ಣ ಆಗಬೇಕು ಅನ್ನುವಂಥ ಅಹಂಕಾರ. ಅಲ್ಲಿ ಧರ್ಮ ಇಲ್ಲ, ಆಧ್ಯಾತ್ಮ ಇಲ್ಲ, ನೀತಿ ಇಲ್ಲ, ತತ್ವ ಇಲ್ಲ. ಹೊತ್ತು ಬಂದ ಹಾಗೆ ಕೊಡೆ ಹಿಡಿಯುವಂಥ ಪ್ರವೃತ್ತಿ ಇದೆ. ಇದು ಮೊದಲು ಮನುಷ್ಯನಿಂದ ತೊಲಗಬೇಕು ಅಂತಂದರೆ ಮತ್ತೆ ನಾವು ನಮ್ಮ ಸನಾತನ ಪುರಾತನ ಅಂತ ನೀವು ಬಳಸಿದ್ರಲ್ಲ ಪದಗಳನ್ನು, ಶರಣರದಕ್ಕೆ ಪುರಾತನ ಪರಂಪರೆ ಅಂತ ಕರೀತಾರೆ. ಆ ಪರಂಪರೆಯನ್ನು ನಾವು ಮೈಗೂಡಿಸ್ಕೊಳ್ಳುವಂಥ ಅಗತ್ಯ ತುಂಬ ಇದೆ. ಇದ್ರ ಜೊತೆಗೆ ಇನ್ನೊಂದು ಅಪರೂಪದ ಕಥೆ ಈಗ ತಾನೇ ಹೇಳಿದ್ವಲ್ಲ, ಅಂಥದೇ ಇನ್ನೊಂದು ಕತೆ ನೆನಪಾಗತ್ತೆ. ಅದೇ ಪ್ರೊಫೆಸರು ಅಂತ ಅಂದ್ಕೊಳ್ಳಿ ಅಥವಾ ಬೇರೆಯವರು ಅಂದ್ಕೊಳ್ಳಿ, ಅವನು ಕಾಡಿನಲ್ಲಿ ತನ್ನ ಮಗನ ಜೊತೆಗೆ ಹೋಗ್ತಾ ಇದ್ದಾನೆ. ಬಿಸಿಲಿದೆ, ಈಗಂತೂ ಬೇರೆ ಸಿಕ್ಕಾಬಟ್ಟೆ ಬಿಸಿಲಿದೆಯಲ್ಲ. ಆ ಬಿಸಿಲಿಗೆ ಬರ್ತಾ ಇರೋದನ್ನು ನೋಡಿ ಪಾಪ ಇವ್ರಿಗೆ ಬಾಯಾರಿಕೆ ಆಗಿರಬೇಕು ಅಂತ ಹೇಳಿ ದನ ಕಾಯುವಂಥ ಹುಡುಗರು ಅವ್ರಿಗೆ ನೀರು ಕೊಡ್ತಾರೆ, ಕಾಡಿನಲ್ಲಿ ಸಿಗುವಂಥ ಹಣ್ಣು ಕೊಡ್ತಾರೆ. ತುಂಬ ಖುಷಿ ಆಗುತ್ತೆ. ಪರವಾಗಿಲ್ಲ, ಈ ಹುಡುಗರಿಗೆ ಎಂಥ ಒಳ್ಳೆಯ ಭಾವನೆ ಇದೆಯಲ್ಲ. ಈ ಪ್ರೊಫೆಸರ್ ಮಗ ಆ ಮರದಲ್ಲಿದ್ದಂಥ ಹಕ್ಕಿಯ ಗೂಡುಗಳನ್ನು ನೋಡ್ತಾನೆ. ಅವನ ತಂದೆಗೆ ಹೇಳ್ತಾನೆ, ಅಪ್ಪ ನನಗೆ ಆ ಗೂಡು ಬೇಕು ಅಂತ. ಆಗ ತಂದೆ ಪ್ರೊಫೆಸರ್ ಆ ದನ ಕಾಯುವಂಥ ಹುಡುಗರಿಗೆ ಹೇಳ್ತಾನೆ, ನೋಡಪ್ಪ, ಆ ಗೂಡನ್ನು ಕಿತ್ತುಕೊಟ್ರೆ ನಿಮಗೊಂದು 100 ರೂಪಾಯಿ ಕೊಡ್ತೀನಿ. ಆ ಹುಡುಗರು ಕಿತ್ಕೊಡಲ್ಲ ಅಂತಾರೆ. 200 ರೂಪಾಯಿ ಕೊಡ್ತೀನಿ, ಒಪ್ಪಲ್ಲ. 1000 ರೂಪಾಯಿ ಕೊಡ್ತೀನಿ. ಆಗ ಹುಡುಗರು ಹೇಳ್ತಾರೆ, ನೀವು 1000 ಅಲ್ಲ, ನನ್ನವರೆಗೂ ಸುರಿದ್ರೂ ನಾನು ಆ ಗೂಡನ್ನು ಕೀಳೋದಿಲ್ಲ. ಯಾಕೆ? ನಿಮಗೆ ನಿನ್ನ ಮಗನನ್ನು ತೃಪ್ತಿಪಡಿಸ್ಬೇಕು ಅನ್ನೋಂಥದ್ದು ಹೇಗಿದೆಯೋ ಹಾಗೆ ಆ ಗುಬ್ಬಿ ಮರಿ ನಾಳೆ ಬಂದು ಅಲ್ಲಿ ಗೂಡಿಲ್ಲದೆ ಇದ್ದಾಗ ಅದು ಎಂಥ ಪರಿತಾಪ ಪಡುತ್ತೆ. ಅಲ್ಲಿ ತತ್ತಿ ಇಟ್ಟಿರ್ಬೋದು, ಮರಿಗಳಿರ್ಬೋದು. ನಾನು ಆ ಗೂಡು ಕಿತ್ತೆ ಅಂತಂದರೆ ಅದು ಶಾಪ ಹಾಕ್ತೈತೆ ನನ್ನ ಮೇಲೆ. ಆ ಪ್ರಕೃತಿಯಲ್ಲಿ ಅವು ಬದುಕಬೇಕು, ನಾನು ಬದುಕಬೇಕು ಅನ್ನುವಂಥ ಪಾಠವನ್ನು ಒಬ್ಬ ದನ ಕಾಯುವಂಥ ಹುಡುಗ ಹೇಳ್ತಾನೆ. ಇದು ಏನು ಸೂಚಿಸ್ತಾ ಇದೆ ಅಂತಂದರೆ, ಮನುಷ್ಯ ತಾನು ಮಾತ್ರ ಬದುಕೋದಲ್ಲ, ಪ್ರಪಂಚದಲ್ಲಿ ಈ ಪಂಚಭೂತಗಳು ಕೂಡ ಸರಿಯಾಗಿ ಬದುಕಬೇಕು. ಹಾಗೆ ಬದುಕಿದಾಗಲೇ ನಮ್ಮ ಬದುಕಿಗೆ ಒಂದು ಭವ್ಯತೆ, ದಿವ್ಯತೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ತುಂಬ ಹಿನ್ನೆಲೆಯಲ್ಲಿ ಅನೇಕ ವಿಚಾರಗಳನ್ನು ಹೇಳ್ಬೋದಾದರೂ ಕೂಡ ಕಾಲದ ಮಿತಿ ಇದೆ. ನಾವು ಅನೇಕ ಸಂದರ್ಭಗಳಲ್ಲಿ ಹೇಳ್ತಾ ಇರ್ತೀವಿ, ಕಾಲ, ಕಾಯಕ, ಕಾಸು. ಇದು ಯಾರು ಅರ್ಥ ಮಾಡ್ಕೊಳ್ತಾರೋ ಅವರು ಬದುಕಿನಲ್ಲಿ ಸಾಧನೆ ಮಾಡ್ತಾರೆ. ಆ ನೆಲೆಯಲ್ಲಿ ನಾವು ಹೆಚ್ಚು ಮಾತುಗಳನ್ನು ಮುಂದುವರಿಸ್ಲಿಕ್ಕೆ ಹೋಗೋದಿಲ್ಲ. ಇದಕ್ಕೆ ಗುರುಗಳು ಅಂತ ಅನ್ನೋದು. ನನ್ನ ಕಷ್ಟನ ಅರ್ಥ ಮಾಡ್ಕೊಂಡ್ರಿ. ಸಮಯದ ಅಭಾವ ಇದ್ದಾಗಿಯೂ ಕೂಡ ನೀವು ಸಂಕ್ಷಿಪ್ತವಾಗಿ ಅನ್ಬೇಕು, ಸವಿಸ್ತಾರವಾಗಿ ಅನ್ಬೇಕು, ಸಂಕ್ಷಿಪ್ತವಾಗಿ ಸವಿಸ್ತಾರವಾಗಿ ಉಪನಿಷತ್ತು ಮತ್ತು ಜೀವನ ಕ್ರಮ ತಿಳಿಸ್ಕೊಡಕ್ಕೆ ಅನಂತ
ಕಡೆಯಿಂದ ಒಂದು ಹಾಗೆ ಗೌರವ ಸಮರ್ಪಣೆ ನಮ್ಮ ಒಂದು ಹುಡುಗಿ ಒಂದು ಅದಕ್ಕಿಂತ ಬೆಳವಣಿಗೆ ಯಾವುದು ಹನಿ ಟ್ರ್ಯಾಪ್ ವಿಚಾರವಾಗಿ ಈಗ